ನಾಳೆ ದಿನ ಜಾತ್ರೆಗೋಸ್ಕರ ಲಕ್ಷಾಂತರ ಜನ ಸೇರೋ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಏನು ಕೊಡ್ತೀರಾ ಸರ್, ಸುರಕ್ಷತೆ ರಿಲೇಟೆಡ್? ಮೊದಲನೇದಪ್ಪ, ಎಲ್ಲ ಏನು ಅಕ್ಕ ತಂಗಿಯರೇ, ತಾಯಂದ್ರೆ, ಬಂಗಾರದ ಬೆಲೆ ಗಗನಕ್ಕೇರಿದೆ. ದಯವಿಟ್ಟು ತಾವುಗಳು ಜಾತ್ರೆಗೆ ಬರುವಾಗ ಹೆಚ್ಚು ಬಂಗಾರದ ಆಭರಣಗಳನ್ನ ಧರಿಸಬೇಡಿ. ಪಿಕ್ ಪಾಕೆಟ್ ಆಗ್ತಕ್ಕಂಥದ್ದಾಗಲಿ, ಚೈನ್ ಸ್ನ್ಯಾಚಿಂಗ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಎರಡನೇದು, ನಾವು ಇತ್ತೀಚಿನ ದಿನಗಳಲ್ಲಿ ಈ ಸ್ಟ್ಯಾಂಪೀಡ್ ಇನ್ಸಿಡೆಂಟ್ಸ್ನ ತುಂಬ ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಮಕ್ಕಳುಗಳನ್ನ ಕರ್ಕೊಂಡು ಬಂದಾಗ ಅಲರ್ಟ್ ಆಗಿರಿ. ಎಲ್ಲಾದರೂ ಜನಸಂದಣಿ ಜಾಸ್ತಿ ಆಗುತ್ತೆ ಅಂದರೆ ಅಲ್ಲಿಂದ ಸ್ವಲ್ಪ ದೂರ ಇರಿ. ಎಲ್ಲಿ ಜನನಿಬಿಡತೆ ಕಮ್ಮಿ ಇರುತ್ತೋ ಆ ಜಾಗಗಳಿಗೆ ಹೋಗಿ. ಮೂರನೇದು, ಮಕ್ಕಳುಗಳು ಜಾಸ್ತಿ ಇರ್ತಾರೆ, ಮಕ್ಕಳುಗಳು ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕ್ರೌಡಲ್ಲಿ. ನಾಲ್ಕನೇದು, ಜನ ಜಾಸ್ತಿ ಇರೋದ್ರಿಂದ ಈವ್ ಟೀಸಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಚಾನ್ಸಸ್ ಇರುತ್ತೆ. ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಕಡೆ ಡೆಪ್ಯೂಟ್ ಆಗಿರ್ತಾರೆ. ಸರ್ ಒಂದು ಸ್ವಲ್ಪ ಬಿಡಿಸಿ ಮಾತಾಡ್ಬೋದು. ಈ ಟೀಸಿಂಗ್ ಅಂದ್ರೆ ಈವ್ ಟೀಸಿಂಗ್ ಅಂದ್ರೆ ಸಾರ್ವಜನಿಕರ ಸ್ಥಳದಲ್ಲಿ ಹೆಣ್ಮಕ್ಳನ್ನ ಛೇಡಿಸೋದು. ಓಕೆ ಓಕೆ. ಲ್ಯೂಡ್ ಕಮೆಂಟ್ಸ್ ಪಾಸ್ ಮಾಡೋದಾಗ್ಲಿ, ಮುಟ್ಟೋದಾಗ್ಲಿ, ಏನೋ ಇನ್ಅಪ್ರಾಪ್ರಿಯೇಟ್ ಆಗಿ ಮುಟ್ಟೋದಾಗ್ಲಿ, ಈ ರೀತಿಯಾಗ ಅನ್ಕಂಫರ್ಟಬಲ್ ಹೆಣ್ಮಕ್ಳಿಗೆ ಅನ್ಕಂಫರ್ಟಬಲ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಜಾತ್ರೆ ಅಂತಂದ್ರೆ ಟ್ರಾಫಿಕ್ ವಿಲ್ ಬಿ ಅವರ್ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಡೆಸಿಗ್ನೇಟೆಡ್ ಟ್ರಾಫಿಕ್ ಪಾರ್ಕಿಂಗ್ ಝೋನ್ಗಳನ್ನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಆ ಜಾಗಗಳಲ್ಲಿ ಪಾರ್ಕಿಂಗ್ ಮಾಡಿ. ಈ ವಿಡಿಯೋ ಮೂಲಕ ಎಲ್ರಿಗೂ ಒಂದು ಸಂದೇಶ ಕೊಡ್ಲಿಕ್ಕೆ ಇಚ್ಛಿಸ್ತೀನಿ. ಯಾರಾದರೂ ನೋ ಪಾರ್ಕಿಂಗ್ ಝೋನ್ಗಳಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅಂದರೆ ಮುಲಾಜಿಲ್ಲದೆ ತಮ್ಮ ವೆಹಿಕಲ್ಗಳನ್ನ ಟೋ ಮಾಡ್ಕೊಂಡು ಹೋಗ್ಬಿಟ್ಟು ದಂಡವನ್ನು ವಿಧಿಸಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಪೊಲೀಸ್ ತುಂಬಾ ಬೇಕಾಗಿರೋದಂತ ಒಂದು ರೂಲ್ ಸರ್ ಇದು. ಆದಷ್ಟು ಸಾರ್ವಜನಿಕರ ಅನುಕೂಲ ಆಗಲಿ ಅಂತ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಪಾರ್ಕಿಂಗ್ ಏರಿಯಾಸ್ನ ಮಾಡಿದ್ವಿ. ಗಣಪತಿ ಕೆರೆ ಹತ್ರ ಮಾಡಿದ್ವಿ. ಅದು ಸ್ಯಾಚುರೇಟ್ ಆಗಿದ್ದ ಪಕ್ಷದಲ್ಲಿ, ಅದು ತುಂಬ ಹೋಗಿದ್ದ ಪಕ್ಷದಲ್ಲಿ ಊರ ಹೊರಗಡೆ ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಏರಿಯಾಗಳನ್ನ ಮಾಡ್ಕೊಂಡಿದ್ದೀವಿ. ನಮಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಸಾಧ್ಯವಾದಷ್ಟು ದೇವಸ್ಥಾನದ ಹತ್ತಿರದಲ್ಲಿ ಜನರನ್ನ ವೆಹಿಕಲ್ಸ್ ಅಲ್ಲಿ ಬಂದು ಡ್ರಾಪ್ ಮಾಡಿ ಹೋಗ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದೀವಿ. ಇಫ್ ದರ್ ಇಸ್ ಎನಿ ಗ್ರೀವೆನ್ಸ್ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಓಕೆ, ಶ್ಯೂರ್ ಸರ್. ಥ್ಯಾಂಕ್ ಯು. ಸಾಗರ ಜನತೆಗೆ ತುಂಬಾ ಯೂಸ್ ಆಗುತ್ತೆ ಸರ್ ಈ ನಿಮ್ದು ಒಂದು ಸಂದೇಶ. ಥ್ಯಾಂಕ್ ಯು ಸರ್.